Hello dear students, welcome back to the EVS class. Dear students, in the previous video class, which lesson we were studying? Yes, we were studying being safe. Yes, till now, what all we completed? Yes, can we remind once again? In this lesson, we studied what are the safety measures we have to take when we are at a home and when we are on the road and when we are traveling in a vehicle and when we are riding a bicycle. What are the safety rules we have to follow? All the rules we have studied till now. Yes, dear students, I hope you have understood till here. Okay, today in this video class, let us learn about the new concept. Yes, that is road signs. ROAD, road, SIGNS, signs. Road signs. Nothing but whenever you're on the road, some of the boards you can observe. ಯಸ್ ದೇ ವಿಲ್ ಬಿ ಡಿಸ್ಪ್ಲೇಡ್ ಸಮ್ ಆಫ್ ದ ಬೋರ್ಡ್ಸ್ ಇಯರ್. ನೀವು ರೋಡ್ ರಸ್ತೆ ಮೇಲೆಲ್ಲ ಅಡ್ಡಾಡುವಾಗ ನೀವು ನೋಡ್ತಿರ್ತೀರಿ, ರಸ್ತೆ ಬದಿಗೆಲ್ಲ ಏನು ಮಾಡಿರ್ತಾರೆ, ಅವರು ಸೂಚನಾ ಫಲಕಗಳನ್ನು ಹಾಕಿರುತ್ತಾರೆ. ಯಸ್, ಅದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವಿಲ್ಲಿ ಕಲಿಯೋಣ. ಓಕೆ, ವೈಲ್ ಟ್ರಾವ್ಲಿಂಗ್ ಯು ಮಸ್ಟ್ ಹ್ಯಾವ್ ಸೀನ್ ಸಮ್ ರೋಡ್ ಸೈನ್ಸ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ವೆನ್ ಎವರ್ ಯು ಆರ್ ಟ್ರಾವ್ಲಿಂಗ್, ಎಸ್ ವೆಹಿಕಲ್, ನೀವು ವೆಹಿಕಲಲ್ಲಿ ಯಾವಾಗರೇ ಎಲ್ಲರೇ ಟ್ರಾವೆಲ್ ಮಾಡುವಾಗ ಓಕೆ ನೀವು ನೋಡಿರ್ತೀರಿ, ಸಮ್ ರೋಡ್ ಸೈನ್ಸನ್ನು ನೋಡಿರ್ತೀರಿ, ರಸ್ತೆ ಬದಿಯಲ್ಲಿ ರೋಡ್ ಸೈನ್ಸ್ಗಳನ್ನು ಹಾಕಿರ್ತಾರೆ. ಓಕೆ, ವೈಲ್ ಟ್ರಾವ್ಲಿಂಗ್ ಯು ಮಸ್ಟ್ ಹ್ಯಾವ್ ಸೀನ್ ಸಮ್ ರೋಡ್ ಸೈನ್ಸ್. ಎಸ್, ಹ್ಯಾವ್ ಯು ಸೀನ್ ಸಮ್ ಆಫ್ ದ ರೋಡ್ signs? Okay, these road signs give us some useful information. Nothing but whatever you have observed na road signs, they will give us some information here. ಆ ರೋಡ್ ಸೈನನ್ನು ಎದಕ್ಕೆ ಹಾಕಿರ್ತಾರೆ, ಆ ರೋಡ್ ಸೈನಿಂದ ನಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಸಿಗುತ್ತೆ. ಯಾವಾಗ ನಾವು ಏನು ಮಾಡಬೇಕು, ಯಾವಾಗ ರಸ್ತೆ ದಾಟಬೇಕು, ಓಕೆ, ಅವು ಸೂಚನಾ ಫಲಕಗಳು ನಮಗೆ ಇನ್ಫಾರ್ಮೇಷನನ್ನು ಕೊಡ್ತಾವೆ. ಓಕೆ, ವೆನ್ ಯು ಹ್ಯಾವ್ ಟು ಕ್ರಾಸ್ ದ ರೋಡ್, ವೇರ್ ಯು ಶುಡ್ ನಾಟ್ ಪಾರ್ಕ್ ದ ವೆಹಿಕಲ್ and where you should not blow the horn here. Okay, right turn when you have to take, left turn when you have to take, that they will put on the road sign signals here. Okay, so dear students, ಇವತ್ತಿನ ಕ್ಲಾಸಲ್ಲಿ ನಾವು ಏನನ್ನು ಕಲಿತೀವಿ, ರೋಡ್ ಸೈನ್ಸ್, ಸೂಚನಾ ಫಲಕಗಳನ್ನು ಬಗ್ಗೆ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವು ಕಲಿತೀವಿ. ಸೊ ಇಲ್ಲಿ ಪಿಕ್ಚರಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಪಿಕ್ಚರ್ ನೋಡ್ರಿ ಎಲ್ಲರೂ. ಸಿ, ಕ್ಯಾನ್ ಯು ಸಿ two children are crossing a road. Children crossing. ಈ ಸೂಚನಾ ಫಲಕ ಏನು ಹೇಳುತ್ತೆ, ಕ್ರಾಸಿಂಗ್, ಯು ಹ್ಯಾವ್ ಟು ಕ್ರಾಸ್ ದ ರೋಡ್ ಹಿಯರ್. ಚಿಲ್ಡ್ರನ್ ಕ್ರಾಸಿಂಗ್, ನಥಿಂಗ್ ಬಟ್ ಈ ಥರ ಪಿಕ್ಚರ್ ಇರುತ್ತೆ ಅಲ್ಲಿ, ಆ ರೋಡ್ ಸೈನ್ ಮೇಲೆ ಈ ಥರ ಪಿಕ್ಚರ್ ಇರುತ್ತೆ. ನಥಿಂಗ್ ಬಟ್ ಏನಿದು, ಚಿಲ್ಡ್ರನ್ ಕ್ರಾಸಿಂಗ್ ಸಿಗ್ನಲ್ ಇಟ್ ಈಸ್. ಇದು ಯಾವಾಗ ಆನ್ ಆಗುತ್ತಲ್ಲ ಆವಾಗ ನೀವು ರಸ್ತೆಯನ್ನು ದಾಟಬೇಕು. ಯು ಹ್ಯಾವ್ ಟು ಕ್ರಾಸ್ ದ ರೋಡ್ ಹಿಯರ್. ನೆಕ್ಸ್ಟ್ ಒನ್, which letter it is? Can you guess which letter? Yes, it is a P letter. ಈ ಥರ ಪಿ ಬರೆದ್ಬಿಟ್ಟು, ಸಿ ಹಿಯರ್ ಪಿಯನ್ನು ಬರೆದಿದ್ದಾರೆ. ಅದ್ರ ಮೇಲ್ಗಡೆ ಒಂದು ರೌಂಡ್ ಕಲರ್ ಬಾಕ್ಸ್ ಇದೆ. ಆನ್ ದಟ್ ದೇ ಹ್ಯಾವ್ ಪುಟ್ ಒನ್ ಲೈನ್. ಕ್ಯಾನ್ ಯು ಸಿ, ಫಸ್ಟ್ ದೇ ಹ್ಯಾವ್ ರಿಟರ್ನ್ ದ ಲೆಟರ್ ಪಿ, ಪಿನ ಬರೆದಿದ್ದಾರೆ. ಒನ್ ರೌಂಡ್ ಸರ್ಕಲ್ ಈಸ್ ದೇರ್, ಆನ್ ದಟ್ ಒನ್ ಲೈನ್ ಈಸ್ ದೇರ್. ಯಸ್, ನಥಿಂಗ್ ಬಟ್ ನೋ ಪಾರ್ಕಿಂಗ್. ನೀವು ಇಲ್ಲಿ ಯಾವ ವೆಹಿಕಲನ್ನು ಪಾರ್ಕ್ ಮಾಡಬಾರ್ದು, ನಿಲ್ಲಿಸಬಾರ್ದು. ಈ ಥರ ಸಿಗ್ನಲ್ ಇತ್ತಂದ್ರೆ ಏನು ಮಾಡಬೇಕು, ನೀವು ಯಾವುದೇ ತರಹದ ವೆಹಿಕಲನ್ನು ಅಲ್ಲಿ ಪಾರ್ಕ್ ಮಾಡ್ತಕ್ಕದ್ದು. ಓಕೆ, ಸೊ ದಿಸ್ ಸೈನ್ ಇಂಡಿಕೇಟ್ಸ್ ನೋ ಪಾರ್ಕಿಂಗ್. ಪಿ ಬರೆದುಬಿಟ್ಟು ಒಂದು ಸರ್ಕಲ್ ಇದೆ, ಅದ್ರ ಮೇಲ್ಗಡೆ ಒಂದು ಲೈನ್ ಇದ್ದರೆ ಅದು ಯಾವ ಸೈನ್, ಅದು ನೋ ಪಾರ್ಕಿಂಗ್ ಸಿಗ್ನಲ್. ನಥಿಂಗ್ ಬಟ್ ಅಲ್ಲಿ ನೀವು ವೆಹಿಕಲನ್ನು ನಿಲ್ಲಿಸಬಾರ್ದು, ಆ ಜಾಗದಲ್ಲಿ ನೀವು ವೆಹಿಕಲನ್ನು ನಿಲ್ಲಿಸಬಾರ್ದು. ಓಕೆ, ನೆಕ್ಸ್ಟ್ ಸೈನ್, ಕ್ಯಾನ್ ಯು ಸಿ ದಿಸ್ ಒನ್? ಎಸ್ ಡಿಯರ್ ಸ್ಟೂಡೆಂಟ್ಸ್, ಕ್ಯಾನ್ ಯು ಸಿ ಹಿಯರ್? ಎಸ್, ಲೈಕ್ ಅ ಹಾರ್ನ್, ಲೈಕ್ ಅ ಪಿಕ್ಚರ್ ಈಸ್ ದೇರ್ ಹಿಯರ್. ಎಸ್, ಕ್ಯಾನ್ ಯು ಸಿ ಹಿಯರ್? ದಿಸ್ ಈಸ್ ಅ ಹಾರ್ನ್ ಪಿಕ್ಚರ್. ವಿಚ್ ಪಿಕ್ಚರ್ ಇಟ್ ಈಸ್? ಹಾರ್ನ್. ಓಕೆ, ಅಗೇನ್ one circle is there. They have put one line here. They have put here one line here. So nothing but no horn. ಇಲ್ಲಿ ನೀವು ಹಾರ್ನನ್ನು ಹಾಕಬಾರ್ದು. ಎಲ್ಲ ವೆಹಿಕಲ್ಸಿಗೆ ಹಾರ್ನ್ ಇರುತ್ತಲ್ಲ, ಹಾರ್ನನ್ನು ಎದಕ್ಕೆ ಹಾಕ್ತೀವಿ ನಾವು? ಓಕೆ, ವೆನ್ ಎವರ್ ವಿ ರಿಕ್ವೈರ್ ವಿ ಹ್ಯಾವ್ ಟು ಪುಟ್ ಅ ಹಾರ್ನ್. ಈ ಥರ ಸಿಗ್ನಲ್ ಇತ್ತಂದರೆ ಹಾರ್ನನ್ನು ಹಾಕಬಾರ್ದು. ನಥಿಂಗ್ ಬಟ್ ಯು ಶುಡ್ ನಾಟ್ ಬ್ಲೋ ದ ಹಾರ್ನ್ ಹಿಯರ್. ನೆಕ್ಸ್ಟ್ ಒನ್,
Can you see this one picture? Here they have given one arrow mark with the right side. This is your right side. Okay, again round circle is there, again on that one line is there. Nothing but here you should not take a right turn. ಈ ಥರ ಸಿಗ್ನಲ್ ಇತ್ತಂದ್ರೆ ನೀವು ರಸ್ತೆ ಬಲಗಡೆ ನೀವು ತಿರುಗಿಸುವಂಗಿಲ್ಲ ಗಾಡಿಗಳನ್ನು. ನೋ ರೈಟ್ ಟರ್ನ್. ಇಫ್ ದಿಸ್ ಸಿಗ್ನಲ್ ಈಸ್ ದೇರ್ ಯು ಶುಡ್ ನಾಟ್ ಟೇಕ್ ಅ right turn here. Okay, if this side is there, if it is left side, if it is on the left side, okay, this signal is there on the left side, means ನೀವು ಎಡಗಡೆ ಟರ್ನ್ ಅನ್ನು ತಗೋಬಾರ್ದು. ಕ್ಯಾನ್ ಯು ಸಿ ದಿಸ್ ಇಸ್ ದ ಲೆಫ್ಟ್ ಟರ್ನ್, ದಿಸ್ ಇಸ್ ದ ನೋ ಲೆಫ್ಟ್ ಟರ್ನ್. ಓಕೆ, ಈ ಥರ ಇದ್ದಾಗ ನೀವು ಲೆಫ್ಟ್ ಟರ್ನನ್ನು ತಗೋಬಾರ್ದು ವೆಹಿಕಲ್ಸಿಂದ. ದಿಸ್ ಇಸ್ ದ ರೈಟ್, ನೋ ರೈಟ್ ಟರ್ನ್, ನೋ ಹಾರ್ನ್, no parking, children crossing. These are the some of the road signs. What are these? These are some of the road signs here. So these are the some of the road signs we studied here. Can we revise once again? This is a children crossing, this is a no parking, no horn, no right turn, no left turn. Which are these, dear students? If children are there, the children crossing signal, this is no parking sign, this is a no horn sign, this is a no right turn sign, and this is a no left turn sign. These are the some of the road signs. Okay, I hope you have got this information. Let us see the next concept here. What are the safety measures we have to take while we are playing? ನಿಮಗೆ ಆಟ ಆಡೋದಂದರೆ ತುಂಬ ಇಷ್ಟ ಅಲ್ವಾ? ಸೊ ನೀವು ಆಟ ಆಡುವಾಗ ಯಾವ ಥರ ನೀವು ಸೇಫ್ಟಿ ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡೋಣ. ಪ್ಲೇ ವಿತ್ ಯೋರ್ ಫ್ರೆಂಡ್ಸ್ ಇನ್ ಅ ಪ್ಲೇ ಗ್ರೌಂಡ್. ವೇರ್ ಯು ಹ್ಯಾವ್ ಟು ಪ್ಲೇ, ಡಿಯರ್ ಸ್ಟೂಡೆಂಟ್ಸ್? ಇನ್ ಅ ಪ್ಲೇ ಗ್ರೌಂಡ್. ಓಕೆ, you should not play here and there. You have to play where? You have to play with your friends only. ಓಕೆ, ವಿತ್ ಅ ನೋನ್ ಪರ್ಸನ್. ನಿಮ್ಮ ಪರಿಚಯ ಇದ್ದ ಫ್ರೆಂಡ್ಸ್ ಹತ್ತಿರ ಅಷ್ಟೇ ನೀವೇನು ಮಾಡಬೇಕು, ಪ್ಲೇ ಗ್ರೌಂಡಲ್ಲಿ ಆಟನ ಆಡಬೇಕು. ಡು ನಾಟ್ ಪ್ಲೇ ಆನ್ ದ ರೋಡ್. ರಸ್ತೆ ಮೇಲ್ಗಡೆ ಆಟ ಆಡಬಾರ್ದು. ವೇರ್ ಯು ಶುಡ್ ನಾಟ್ ಪ್ಲೇ, ವೇರ್ ಯು ಹ್ಯಾವ್ ಟು ಪ್ಲೇ, ಡಿಯರ್ ಸ್ಟೂಡೆಂಟ್ಸ್? ಯು ಹ್ಯಾವ್ ಟು ಪ್ಲೇ ಆನ್ ದ ಗ್ರೌಂಡ್ ಓನ್ಲಿ, ಇನ್ ಅ ಗ್ರೌಂಡ್ ಓನ್ಲಿ, ನಾಟ್ ಆನ್ ದ ರೋಡ್ ಹಿಯರ್. ಡು ನಾಟ್ ವಾಂಡರ್ ಆಫ್ ಅಲೋನ್. ಸಿ, ಡಿಯರ್ ಸ್ಟೂಡೆಂಟ್ಸ್, ನೀವು ಒಬ್ಬೊಬ್ಬರನ್ನ ಎಲ್ಲಾದರೂ ಅಡ್ಡಾಡಬಾರ್ದು. ಡು ನಾಟ್ ವಾಂಡರ್ of alone. Take turns while playing on the swing, slide and a seesaw. Whenever you are playing the swing, ಜೋಕಾಲಿ ಆಗಿರ್ಬೋದು, ಸ್ಲೈಡ್ ಆಗಿರ್ಬೋದು, ಅಥವಾ ಸೀಸಾ. ಯಸ್, ಸೀಸಾ, ಅಪ್ ಆ್ಯಂಡ್ ಡೌನ್, ದಟ್ ಈಸ್ ಅ ಸೀಸಾ ವಿ ಕಾಲ್. ಇವೆಲ್ಲ ಆಟ ಆಡುವಾಗ ಏನು ಮಾಡಬೇಕು? ಯು ಹ್ಯಾವ್ ಟು ಟೇಕ್ ಅ ಟರ್ನ್ಸ್ ವೈಲ್ ಪ್ಲೇಯಿಂಗ್ ಆನ್ ದ ಸ್ವಿಂಗ್. ಟೇಕ್ ಅ ಟರ್ನ್ಸ್, ಯು ಹ್ಯಾವ್ ಟು ಟೇಕ್ ಅ ಟರ್ನ್ಸ್ ಹಿಯರ್. Do not hurt others or get hurt while playing. Yes, dear students, you should not push and play. Okay, ಒಬ್ಬರನ್ನೊಬ್ಬರಿಗೆ ದುಗ್ಗಿಸ್ಕೋತ ಆಟನ ಆಡಬಾರ್ದು. Okay, you have to play safely and others should not get hurt and even you should not get hurt. Okay, in such a manner you have to play neatly here. What you have to play, where you have to play, dear students? In the ground only, with your friends you have to play, and do not play on the ರೋಡ್ ಹಿಯರ್. ಆ್ಯಂಡ್ ಒಬ್ಬೊಬ್ಬರೇ ನೀವು ರೋಡ್ ಮೇಲೆಲ್ಲ ಅಡ್ಡಾಡ್ತಕ್ಕದ್ದು. ಓಕೆ, ಆ್ಯಂಡ್ ವೆನ್ ಎವರ್ ಯು ಆರ್ ಪ್ಲೇಯಿಂಗ್ ಅ ಸೀಸಾ, ಸ್ವಿಂಗ್ ಆ್ಯಂಡ್ ಸ್ಲೈಡ್, ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಟೇಕ್ ಅ ಟರ್ನ್ಸ್ ಹಿಯರ್. ಓಕೆ, ಟರ್ನ್ಸ್ ಈಸ್ ನಥಿಂಗ್ ಬಟ್ ಒನ್ ಬೈ ಒನ್ ಯು ಹ್ಯಾವ್ ಟು ಪ್ಲೇ. ಆಲ್ ಒನ್ಸ್ ಓನ್ಲಿ ಯು ಶುಡ್ ನಾಟ್ ಪ್ಲೇ. Okay, one by one you have to play here, and you should not get hurt while playing, and don't make others also to get hurt here. These are the some of the safety rules which you have to follow while you are playing. Remember these points here. Using mobile phones while driving can cause accidents. Remember, dear students, whenever driving, okay, whenever any driver is driving, they should not use what? They should not use mobile phones here. Advise the adults in your house not to use mobile phones while driving. ಸಿ, ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ಮನೇಲಿ ದೊಡ್ಡೋರಿಗೆ ನೀವು ಹೇಳಬೇಕು, ಯಾವಾಗಾದರೂ ಡ್ರೈವ್ ಮಾಡ್ತಿರ್ತಾರಲ್ಲ ವೆಹಿಕಲ್ಸನ್ನ, ಅವಾಗ ಅವರು ಮೊಬೈಲನ್ನು ಯೂಸ್ ಮಾಡಬಾರ್ದು. ಓಕೆ, ರಿಮೆಂಬರ್ ದಿಸ್ ಪಾಯಿಂಟ್ ಹಿಯರ್. Let us see here, wrap up part, nothing but what all we studied in this lesson. Let us see in one point here.
Okay, till now what all we studied in this lesson? There's nothing but wrap up here. Being safe. The name of the lesson was being safe. So I have taught about when you are at a home, what are the safety measures you have to take, and again when you are on the road, what safety measures you have to take while traveling in a vehicle, when you're riding a bicycle, when you're playing. Okay, which are the safety rules you have to follow. Okay, that all the points I've told you. Let us revise once again here one by one. So concentrate and listen carefully. Whenever you are at a home, keep away from a fire. ಬೆಂಕಿಯಿಂದ ದೂರ ಇರಬೇಕು. ಡು ನಾಟ್ ಪ್ಲೇ ವಿತ್ ಅ ಶಾರ್ಪ್ ಆಬ್ಜೆಕ್ಟ್. ತುಂಬ ಹರಿತವಾದ ಆಬ್ಜೆಕ್ಟ್ಸ್, ಚಾಕು ಇರ್ಬೋದು ಅಥವಾ ಕತ್ತರಿ, ನೈಫ್ ಆ್ಯಂಡ್ ಸೀಸರ್. ಯು ಶುಡ್ ನಾಟ್ ಪ್ಲೇ ವಿತ್ ಅ ಶಾರ್ಪ್ ಆಬ್ಜೆಕ್ಟ್ಸ್ ಹಿಯರ್. ಡು ನಾಟ್ ರನ್ ಆನ್ ದ ಸ್ಟೇರ್ ಕೇಸ್. ಓಕೆ, ವೆನ್ ಎವರ್ ಇಫ್ ಯು ವಾಂಟ್ ಟು ಗೋ ಆನ್ ದ ಸ್ಟೇರ್ ಕೇಸ್, ಯು ಶುಡ್ ನಾಟ್ ರನ್ ಹಿಯರ್. ಓಡಬಾರ್ದು ಸ್ಟೇರ್ ಕೇಸ್ ಹತ್ತುವಾಗ. Okay, these all points I have told you with the pictures. Yes, even here I am just revising here. Whenever you are on the road, where you have to walk, dear students, you have to walk on the pavement and use a zebra crossing. If you want to cross the road, ನೀವು ರಸ್ತೆಯನ್ನು ಕ್ರಾಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ಏನು ಯೂಸ್ ಮಾಡಬೇಕು? ಝೀಬ್ರಾ ಕ್ರಾಸಿಂಗನ್ನು ಯೂಸ್ ಮಾಡಬೇಕು. Watch out for the signals and continuously you have to watch the signals also. When green signal comes, you have to move the vehicle. When red signal comes, you have to stop. Okay, and when there is a yellow signal, you have to wait here. These are some of the signals are there which they will be displaying on the road. You have to follow that one. Okay, let us see. When you are traveling in a vehicle, do not put head or a hand outside when you are moving a vehicle. Whenever the vehicle is moving, you should not put your head and hand outside here. ನಿಮ್ಮ ಕೈ ಅಥವಾ ತಲೆನ ನೀವು ಹೊರಗಡೆ ಹಾಕಬಾರ್ದು, ವೆಹಿಕಲ್ನ ಹೊರಗಡೆ ಹಾಕಬಾರ್ದು. Get on and off of a bus only at a bus stop after it has stopped. Do not disturb the driver. Okay, you should not disturb the driver here. Okay, let us see about the whenever you're riding a bicycle, keep to the left of the road. Where you have to ride the bicycle on the left side of a road here. Avoid busy roads, nothing but where there is a rush is there, where there is a more traffic, you should not ride a bicycle there. And compulsory you have to wear what? You have to wear a helmet while cycling. Whenever you are riding a bicycle, you have to wear a helmet, remember. Whenever you are playing, while playing, do not play on the road. Okay, dear students, you should not play on the road here. ರಸ್ತೆ ಮೇಲೆ ನೀವು ಆಟ ಆಡಬಾರ್ದು. Do not wander off alone. See, dear students, ಒಬ್ಬೊಬ್ಬರೇ ಎಲ್ಲೂ ಅಡ್ಡಾಡಬಾರ್ದು. Wait for your turn at the seesaw, slide and swing. As I have told, turn wise you have to play this seesaw. It may be swing, it may be slide. Okay, you have to take a turns and you have to play one by one. You have to play. Okay. Next, these are the some of the what points when you are playing. Dear students, till now we have completed this lesson here. Which lesson we have completed? We have completed being safe. These all the points we learnt in this lesson. So what you have to do? You have to read the whole lesson. In the next video class, I will give some of the difficult words from this lesson and I will solve the evaluate part also. Okay, you have to write in your EVS fair book. Till that, you read lesson. If you get any doubt, you can contact me. Study well. Have a nice day. Thank you.